ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ನಾವು ಸಭೆಯಾಗಿ ಸೇರಿ ಬಂದು ಪ್ರಾರ್ಥಿಸುವಾಗ ದೇವರ ಕೃಪೆ ನಿಮ್ಮ ಮೇಲೆ ಇಳಿದು ಬರಲಿ. ಹಾಗೆಯೇ ಇವತ್ತಿನ ಒಂದು ಸಣ್ಣ ವಚನದ ಭಾಗ ಏನಂತಂದರೆ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಬರೆದಿದೆ, ಈ ಪ್ರವಾದನೆ ವಾಕ್ಯವನ್ನು ಓದುವಂಥವರು, ಕೇಳುವಂಥವರು, ಪ್ರವಾದನೆ ಬರೆದಿರೋ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು ಅಂತ ಬರೆದಿದೆ. ಅವು ನೆರವೇರುವ ಸಮಯವು ಬಂದಿದೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಇದು ನಿನ್ನೆ ಮೊನ್ನೆ ಬರೆದಿರ್ತಕ್ಕಂಥದ್ದು ಅಲ್ಲ. ಯೇಸು ಸ್ವಾಮಿಯ ಶಿಷ್ಯಂದರು ಆ ಕಾಲದಲ್ಲಿ, ಯೇಸು ಕ್ರಿಸ್ತನ ಆ ಕಾಲದಲ್ಲೇ ಬರೆದಿರ್ತಕ್ಕಂಥ ಆ ಒಂದು ಪುಸ್ತಕ. ಅವರು ಯೇಸು ಸ್ವಾಮಿನೇ ಸ್ವತಃ ಶಿಲುಬೆಗೇರಿ ಪರಲೋಕಕ್ಕೆ ಹೋಗಿ ಆದಮೇಲೆ, ಯೇಸು ಸ್ವಾಮಿನೇ ಸ್ವತಃ ಸತ್ತು ಪರಲೋಕಕ್ಕೆ ಹೋಗಿ ಆದಮೇಲೆ ಯೋಹಾನನೆಂಬ ಶಿಷ್ಯನಿಗೆ ತನ್ನ ಒಂದು ಪ್ರಕಟಣೆಯನ್ನು ಕೊಟ್ಟಂಥ ಒಂದು ಭಾಗವಾಗಿದೆ ಪ್ರಿಯರೇ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ, ಇವತ್ತು ಪ್ರಕಟಣೆ ಗ್ರಂಥಗಳ ವಿವರಣೆಯನ್ನು ಕೊಡೋದಕ್ಕೆ ಸಭಾಪಾಲಕರುಗಳು ಭಯಂಕರ ಭಯಪಡ್ತಾರೆ. ಯಾಕಂದರೆ ಪ್ರಕಟಣೆ ಗ್ರಂಥವನ್ನು ಕೊಟ್ಬಿಟ್ರೆ ಶೋಧನೆ ಬಂದುಬಿಡ್ತದೆ, ಪ್ರಕಟಣೆ ಓದ್ಬಿಟ್ರೆ ಶೋಧನೆ ಬರ್ತದೆ, ಪ್ರಕಟಣೆ ವಾಕ್ಯಗಳ ಅರ್ಥ ಗ್ರಹಿಸ್ಕೊಬಿಟ್ರೆ ಶೋಧನೆ ಬರ್ತದೆ ಅಂತ ಹೇಳುವಂಥ ಒಂದು ದೊಡ್ಡ ಸಂಪ್ರದಾಯವನ್ನು ಇವತ್ತು ನಮ್ಮ ಸಭಾಪಾಲಕರುಗಳು ಮತ್ತು ವಿಶ್ವಾಸಿಗಳು ಅಳವಡಿಸ್ಕೊಂಡಿದ್ದಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ದಯವಿಟ್ಟು ಇದನ್ನು ನಿಮ್ಮ ಮೈಂಡಿಂದ ತೆಗೆದುಹಾಕಿ. ಪ್ರಕಟಣೆ ಗ್ರಂಥನ ಓದುವಂಥವನು, ಅಲ್ಲಿ ಏನು ಬರೆದಿದೆ, ಓದುವಂಥವನು, ಕೇಳುವಂಥವರು, ಪ್ರವಾದನೆ ಪುಸ್ತಕದಲ್ಲಿ ಬರೆದಿರೋ ಮಾತುಗಳನ್ನು ಕೈಗೊಂಡು ನಡೆಯುವವನು ಧನ್ಯನು ಅಂತ ಬರೆದಿದೆ ಅಲ್ವಾ. ಹಾಗಾದರೆ ಓದಿದ್ರೂ ನಿಮಗೆ ಆಶೀರ್ವಾದನೆ, ಪ್ರಕಟಣೆ ಗ್ರಂಥವನ್ನು ಓದಿದ್ರೂ ಆಶೀರ್ವಾದನೆ. ಓದಲಿಕ್ಕೆ ಬರೋದಿಲ್ಲ ಸ್ವಾಮಿ, ನಾನೇನು ಮಾಡಲಿ, ನಮಗೆ ಅರ್ಥನೇ ಆಗೋದಿಲ್ಲ ಅಂತ ನೆಪ ಹಾಕೋಂಥವ್ರು ತುಂಬ ಜನ ಇದ್ದಾರೆ ಸಭೆ ಒಳಗಡೆ. ಅವರಿಗೆ ಒಂದು 10,000 ರೂಪಾಯಿ ನೋಟು ಕೊಟ್ಬಿಟ್ರೆ ಕರೆಕ್ಟಾಗಿ ಲೆಕ್ಕ ಹಾಕ್ಲಿಕ್ಕೆ ಬರ್ತದೆ. ಒಬ್ಬ ಹಳೆಯ ಸಾಲ ಕೊಟ್ಟಿದ್ರೆ ಅದನ್ನು ಮರೆಯೋದಿಲ್ಲ. ಒಬ್ಬ ಏನಾದರೂ ಬೇಡದಂಥ ಮಾತುಗಳನ್ನ ಮಾತಾಡ್ಬಿಟ್ಟಿದ್ರೆ, ಅಯ್ಯೋ ನನಗೆ ಇಂಥ ಮಾತು ಅಂದುಬಿಟ್ಟಿದ್ರೆ 10 ವರ್ಷ ಆದರೂ ನೆನ್ಪಿಟ್ಕೊಳ್ತಾರೆ. ಆದರೆ ಈ ವಾಕ್ಯನ ಕೇಳಲಿಕ್ಕೆ ಅಯ್ಯೋ ನಾನು ಮರ್ತೋಗ್ತೇವೆ, ನಾವು ಓದಿಲ್ಲ ಅಂತಾರೆ. ಇಲ್ಲ ಪ್ರಿಯರೇ, ಇಲ್ಲಿ ಓದುವಂಥವ್ರಿಗೂ ಜ್ಞಾನ ಇದೆ, ಕೇಳುವಂಥವ್ರಿಗೂ ಜ್ಞಾನ ಇದೆ. ಆದರೆ ಇಲ್ಲಿ ಬರೆದಿದೆ, ಓದುವಂಥವರು ಮತ್ತು ಕೇಳುವಂಥವರು ಅದರ ಪ್ರಕಾರ, ಓದುವಂಥವನು ಕೇಳುವಂಥವನು ಅದರ ಪ್ರಕಾರ ಕೈಗೊಂಡು ನಡೆಯುವಂಥವರು ಧನ್ಯರು ಅಂತ ಬರೆದಿದೆ. ಇವು ನೆರವೇರುವ ಸಮಯ ಬಂದಿದ್ದಾಳೆ. ಆ ಕಾಲದಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಕಟಣೆ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು ಈಗಲೂ ನಡೀತಾ ಇದೆ ಪ್ರಿಯರೇ, ಈಗಲೂ ನಡೀತಾ ಇದೆ. ಆ ಕಾಲದಲ್ಲಿ ಏನೆಲ್ಲ ಬರೆದಿದೆ ಅದೆಲ್ಲ ಈಗ ನಡೀತಾ ಇದೆ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಯೇಸು ಕ್ರಿಸ್ತ ಹೇಳಿರ್ತಕ್ಕಂಥ ಪ್ರತಿಯೊಂದು ನೆರವೇರುವಂಥ ಕಾಲ ಬಂದಿದೆ, ಈಗ ನೆರವೇರ್ತಾ ಇದೆ. ಕೊರೋನಾದ ಬಗ್ಗೆ ಅವರು ತಿಳಿಸಿದ್ದಾರೆ, ಆದರೆ ಕೊರೋನಾ ಅಂತ ತಿಳಿಸಲಿಲ್ಲ. ನೋಡಿ, ಒಂದೇ ಒಂದು ಸಾಕ್ಷಿ ಕೊಡ್ತೀನಿ, ಅವು ನೆರವೇರೋ ಸಮಯ ಬಂದಿದೆ ಅಂತೇಳಿ. ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿದೆ, ಬೂದಿ ಬಣ್ಣದ ಕುದುರೆ ಕಾಣಿಸು, ಅದರ ಮೇಲೆ ಕೂತಿದವನ ಹೆಸರು ಮೃತ್ಯು, ಅವನ ಹಿಂದೆ ಪಾತಾಳ ಎಂಬನು ಬಂದನು, ಅವನಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗಗಳಿಂದಲೂ. ಬೂದಿ ಬಣ್ಣದ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದವನ ಹೆಸರು ಮೃತ್ಯು, ಅವನ ಹಿಂದೆ ಪಾತಾಳ ಎಂಬವನು ಬಂದನು, ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗಗಳಿಂದಲೂ ಕಾಡು ಮರಗಳಿಂದ ಕೊಲ್ಲೋದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಇದೀಗ ನಡೀತಾ ಇದೆ ಪ್ರಿಯರೇ. ಹೀಗೆ ಅಕ್ಕಿ ಇವತ್ತು ಫ್ರೀ ಸಿಗ್ತಾ ಇದಲ್ವಾ, ಅದ್ರ ಬಗ್ಗೆ 1 ರೂಪಾಯಿಗೆ 3 ಸೇರು ಜವಾಬ್ದಾರಿ ಸಿಗ್ತದೆ ಅಂತೆಲ್ಲ ಬರೆದಿದೆ. ಆ ಕಾಲ ಬರ್ತದೆ, ಒಂದ್ಸಲ ಸಮೃದ್ಧಿ ಕೊಟ್ಟ ನಂತರನೇ ಬರೋದು. ಆ ಸಮೃದ್ಧಿ ಕೊಟ್ಟ ಸಮಯದಲ್ಲಿ ನಾವು ದೇವರು ಹಿಡ್ಕೊಂಡ್ರೆ ಓಕೆ. ಅದೇ ಥರ ಎಷ್ಟೋ ಪ್ರವಾದನೆಗಳಿದೆ. ಇದು ಒಂದು ಮಾತ್ರ ನಾನು ಕೊಡ್ತಾ ಇದ್ದೀನಿ, ಭೂಮಿಯ ಕಾಲು ಭಾಗ ಜನ ಕತ್ತಿಯಿಂದಲೂ ಇವತ್ತು ಸಾಯ್ತಾ ಇದ್ದಾರೆ. ಕತ್ತಿ, ಮಚ್ಚು, ಲಾಂಗು, ಚೂರಿಗಳು ಇವತ್ತು ಕಾಲೇಜಿಗೆ ಹೋಗುವಂಥ ಮಕ್ಕಳ ಕೈಯಲ್ಲಿ ಇದೆ, ಸಾಯ್ತಾ ಇದ್ದಾರೆ. ಎರಡನೇದಾಗಿ ಬರದಿಂದಲೂ, ಇವತ್ತು ಈ ಊರಿಗೆ ಮಳೆ ಬಂದರೆ ಇನ್ನೊಂದು ಊರಿಗೆ ಮಳೆ ಇಲ್ಲ ಪ್ರಿಯರೇ. ಇವತ್ತು ಬರ ಬಂದು ಎಷ್ಟು ಜನ ಸಾಯ್ತಿದ್ದಾರೆ ಅಂದರೆ, ಬರ ಪೀಡಿತ ಪ್ರದೇಶ ಅಂತ ಎಷ್ಟೋ ಜಾಗದಲ್ಲಿ ಇದೆ. ಹಾಗೆ ಅಂಟು ರೋಗಗಳಿಂದಲೂ ಇವತ್ತು ಯಾವಾಗಲೂ ಹಳೆಯ ಕಾಲದಲ್ಲಿ ಅಂಟು ಇಲ್ಲದಂತಹ ರೋಗಗಳು ಈಗ ಹೊಸ ರೋಗಗಳು ಹುಟ್ಕೊಳ್ತಾ ಇದೆ. ಕೊರೋನಾ ನೋಡಿ, ಅಂಟು ರೋಗ ಬರೀ ಇಡೀ ಪ್ರಪಂಚದ ಭಾಗಲ್ಲೇ ಮುಚ್ಚಿಸ್ಬಿಡ್ತು. ಸೈಂಟಿಫಿಕ್ ಆಗಿ ನಾವು ಏನೇ ಕಂಡುಹಿಡಿದಿದ್ರು ಕೂಡ ನಮಗೆ ಅದನ್ನು ಅಡಗಿಸ್ಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಕೊನೆಗೆ ಎಲ್ಲರ ಬಾಗಿಲನ್ನ ಮುಚ್ಚಿಕೊಂಡು, ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ಬಾಯಿನ ಮುಚ್ಚಿಕೊಂಡಿರುವಂಥ ಪರಿಸ್ಥಿತಿ ಕೂಡ ಬಂತು. ಅದರ ಅರ್ಥ, ದೈವಿಕ ಶಕ್ತಿಯ ಮುಂದೆ, ದೇವರ ಪ್ರವಾದನೆ ಮುಂದೆ ಯಾವ ಆಟನೂ ಕೂಡ ನಡೆಯೋದಿಲ್ಲ. ಅದು ನೆರವೇರ್ತದೆ ಅಂತೇಳಿ ಇಲ್ಲಿ ಸ್ವಾಮಿ ತಿಳಿಸಲ್ಪಟ್ಟಿದ್ದಾರೆ. ಮತ್ತು ಕಾಡು ಮೃಗಗಳಿಂದಲೂ ಕೊಲ್ಲೋದಕ್ಕೆ ಅಧಿಕಾರ ಕೊಡಲ್ಪಟ್ಟಿದ್ದು. ಇವತ್ತು ನೋಡಿ, ಕಾಡಲ್ಲಿರಬೇಕಾಗಿದ್ದಂಥ ಕಾಡು ಮೃಗಗಳು ಬೀದಿಗೆ ಬರ್ತಾ ಇದೆ.
ಚಿರತೆ ಹಾವಳಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷ ಎಷ್ಟೊಂದು ಪ್ರಾಬ್ಲಮ್ಗಳಾಯಿತು ಪ್ರಿಯರೇ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಎಷ್ಟೊಂದು ಪ್ರಾಬ್ಲಮ್ ಆಯ್ತಲ್ವಾ. ಕಾಡು ಚಿರತೆಗಳಿಂದ ಬಂತು, ಆನೆಗಳ ದಾವಳಿ ಅಂತೇಳಿ. ಯಾಕೆ ಇದಾಗ್ತದೆ ಅಂದರೆ ದೇವರ ಒಂದು ಶಾಪ ಭೂಮಿಯ ಮೇಲೆ ಇಳಿದಾಗ ಆಟೋಮೆಟಿಕ್ಕಾಗಿ ಇದೆಲ್ಲ ಸಂಭವಿಸ್ತದೆ ಪ್ರಿಯರೇ. ಈ ಥರದಲ್ಲಿ ಎಷ್ಟೋ ಪ್ರವಾದನೆಗಳು ತುಂಬ ಇದೆ. ಈ ಪ್ರವಾದನೆಗಳೆಲ್ಲ ಪ್ರಕಟಣೆ ಗ್ರಂಥನ ಓದಿದ್ರೆ ಅದು ನೆರವೇರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಪ್ರಿಯರೇ. ಆದರೆ ಒಂದು ದೇವ್ರದ್ದೊಂದು ಸಂತೋಷ ಏನಂತಂದರೆ ನೆರವೇರೋದಕ್ಕಿಂತ ಮೊದಲು ಸೂಚನೆ ಕೊಡ್ತಾರೆ. ಕೊರೋನಾ ಒಂದು ಸೂಚನೆ ಅಷ್ಟೇ, ಆದರೆ ಮುಂದಕ್ಕೆ ಅದಕ್ಕಿಂತಲೂ ದೊಡ್ಡದಾಗಿ ಬರಲಿಕ್ಕಿದೆ. ಇವತ್ತು ಫ್ರೀ ಅಕ್ಕಿ ಕೊಡ್ತಾ ಇರೋದೊಂದು ಸೂಚನೆ ಅಷ್ಟೇ, ಮುಂದಕ್ಕೆ ಅದಕ್ಕಿಂತಲೂ ರೀತಿಯಲ್ಲಿ ಬರ್ತದೆ. ಎಲ್ಲ ಉಚಿತವಾಗಿ ಕೊಟ್ಟು ಕೊನೆಗೆ ಅಷ್ಟೇ ಬರ್ತದೆ. ಇದೇ ಥರದಲ್ಲಿ ಕೆಲವೊಂದು ವಿಷಯಗಳು ಈ ಬೈಬಲ್ ಪುಸ್ತಕದಲ್ಲಿ ಇದೆ ಪ್ರಿಯರೇ. ಅದರಿಂದ ಪ್ರಕಟಣೆ ಗ್ರಂಥ ಓದಿದ್ರೆ ಸೈತಾನ ಅಟ್ಯಾಕ್ ಮಾಡ್ತಾನೆ. ಪ್ರಕಟಣೆ ಗ್ರಂಥ ಓದಿಬಿಟ್ರೆ ಪ್ರಾಬ್ಲಮ್ ಇದೆ, ಶೋಧನೆ ಬರ್ತಾ ಅಂತ ಹೇಳುವಂಥ ದೊಡ್ಡ ಸಂಪ್ರದಾಯಗಳನ್ನು ಬಿಟ್ಟು ಪ್ರಕಟಣೆ ಗ್ರಂಥವನ್ನು ಓದಿ ಅದರ ಗೂಢಾರ್ಥಗಳನ್ನು ತಮ್ಮ ಸಭೆಗಳಿಗೆ ತಿಳಿಸಲೇಬೇಕು. ಬರೀ ಕೇವಲ ಆಶೀರ್ವಾದ ಕೊಡುವಂಥ ವಾಕ್ಯಗಳು ಕೊಡೋದಲ್ಲ, ಬರೀ ಅದ್ಭುತ ಆಗ್ತದೆ ಅಂತ ಹೇಳುವಂಥ ವಾಕ್ಯಗಳು ಕೊಡೋದಲ್ಲ, ನ್ಯಾಯ ತೀರ್ಪಿನ ಬಗ್ಗೆಯೂ ವಾಕ್ಯ ಕೊಡಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.